ವೀಕ್ಷಕರೇ, ಅಸಪ ಟೈಮ್ಸ್ಗೆ ಸ್ವಾಗತ. ನಾನಿವತ್ತು ಲಕ್ಷಾಂತರ ಕುಟುಂಬಗಳಿಗೆ ಬದುಕು ಕಟ್ಟಿಕೊಟ್ಟು ಕೋಟ್ಯಾಂತರ ಕನಸುಗಳು ಅರಳುವ ಅದ್ಭುತ ಮಹಾನಗರವೊಂದರ ಹಿಂದಿರುವ ವ್ಯಕ್ತಿಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಆ ನಗರ ಬೇರೆ ಯಾವುದೂ ಅಲ್ಲ, ನಿಮ್ಮೆಲ್ಲರ ಹೆಮ್ಮೆಯ ಬೆಂಗಳೂರು. ಇವತ್ತು ಯಾರೆಲ್ಲ ಬೆಂಗಳೂರಿನಲ್ಲಿ ದುಡಿದು ಸಂಪಾದನೆ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆಯೋ ಇದೆಲ್ಲದಕ್ಕೂ ಕಾರಣ ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯಿಂದ 500 ವರ್ಷಗಳ ಹಿಂದೆ ನಿರ್ಮಿಸಿದ ಬೆಂಗಳೂರು ಪೇಟೆಯಾಗಿದೆ. ಇಂತಹ ಒಂದು ಅದ್ಭುತ ನಗರದ ಕಲ್ಪನೆ ಕೆಂಪೇಗೌಡರ ಮನಸ್ಸಿನಲ್ಲಿ ಮೂಡಿದ್ದು ಹೇಗೆ, ಇದರ ಹಿಂದಿರುವ ತ್ಯಾಗ ಬಲಿದಾನ ಏನು, ಎಲ್ಲವನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದಿರುತ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗ್ತದೆ. ವೀಕ್ಷಕರೇ, ಬೆಂಗಳೂರು ಅನ್ನೋದು ಯಾರಿಗೆ ತಾನೇ ಗೊತ್ತಿಲ್ಲ. ದೊಡ್ಡ ದೊಡ್ಡ ಕಾರ್ಪೊರೇಟ್ ದೈತ್ಯಗಳಿಂದ ಹಿಡಿದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಬದುಕು ಕೊಟ್ಟ ಮಹಾನಗರಿಯಲ್ಲಿ ದಿನವೊಂದಕ್ಕೆ ಲಕ್ಷಾಂತರ ಮಂದಿಯ ಕನಸುಗಳು ಜೀವ ಪಡೆದುಕೊಳ್ಳುತ್ತವೆ. ಅಂತಹ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗಳು ಕಾಣಸಿಗುತ್ತವೆ. ಕೆಂಪೇಗೌಡರು ಅಂದರೆ ಬೆಂಗಳೂರಿಗರು ಯಾಕೆ ಇಷ್ಟೊಂದು ಪ್ರಾಣ ಬಿಡ್ತಾರೆ ಅಂತ ಹೊರ ಜಿಲ್ಲೆಯಿಂದ ಬಂದವರಿಗೆ ಅನ್ನಿಸಬಹುದು. ಅದೇ ರೀತಿಯ ಕುತೂಹಲವೊಂದು ನನ್ನೊಳಗೆ ಮೂಡಿ ಈ ವಿಡಿಯೋ ಮಾಡಲು ಪ್ರೇರೇಪಿಸಿತು. ಖಂಡಿತ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಆ ಮಹಾನುಭಾವನ ಮೇಲೆ ಗೌರವ ಮೂಡದಿರಲ್ಲ. ಇಂತಹ ಅದ್ಭುತ ನಗರವೊಂದರ ಹುಟ್ಟು 1539ರಲ್ಲಿ ವಿಜಯನಗರ ಅರಸರ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ಪ್ರಾಂತ್ಯದ ಪಾಳೆಗಾರರಾದ ದೊಡ್ಡ ಕೆಂಪೇಗೌಡರಿಂದ ಉಂಟಾಯಿತು. ಬನ್ನಿ, ಈ ಕೆಂಪೇಗೌಡರು ಬೆಂಗಳೂರು ಪೇಟೆಯನ್ನು ಹೇಗೆ ನಿರ್ಮಿಸಿದರು, ಇದಕ್ಕೆ ಕಾರಣವಾದ ಅಂಶಗಳು ಏನು, ಕೆಂಪೇಗೌಡರ ಜೀವನ ಹಾಗೂ ಮರಣ ಮತ್ತು ಅವರ ಈಗಿನ ಪೀಳಿಗೆ ಎಲ್ಲಿದೆ ಎಂದು ತಿಳಿಯುವ. ಅದು 1510ರ ಇಸವಿ. ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ಲಿಂಗಮ್ಮ ದಂಪತಿಗೆ ಗಂಡು ಮಗು ಪ್ರಾಪ್ತಿಯಾಗುತ್ತದೆ. ತಮ್ಮ ಕುಲದೇವತೆ ಕೆಂಪಮ್ಮ ಹಾಗೂ ಭೈರವರ ಕೃಪೆಯಿಂದ ಹುಟ್ಟಿದ ಮಗುವಾಗಿದ್ದರಿಂದ ಕೆಂಪನಂಜೇಗೌಡ ದಂಪತಿ ಆ ಮಗುವನ್ನು ಕೆಂಪ, ಕೆಂಪಯ್ಯ, ಕೆಂಪಣ್ಣ ಎಂದು ಕರೆಯುತ್ತಿದ್ದರು. ಪ್ರಜೆಗಳು ಚಿಕ್ಕರಾಯ, ಕೆಂಪರಾಯ ಎಂದು ಕರೆಯುತ್ತಿದ್ದರು. 1509ರಲ್ಲಿ ವಿಜಯನಗರ ಸಿಂಹಾಸನವೇರಿದ ಶ್ರೀಕೃಷ್ಣ ದೇವರಾಯ ಅರಸರು ಹಲವಾರು ಯುದ್ಧಗಳಲ್ಲಿ ಜಯವನ್ನು ಕಂಡಿದ್ದರು. ತಮ್ಮ ಸೈನ್ಯದ ಅಸಾಧಾರಣ ಪರಾಕ್ರಮ ಹಾಗೂ ರಾಜ್ಯದ ವೈಭೋಗವನ್ನು ಅನಾವರಣಗೊಳಿಸಲೆಂದು 1514ರಲ್ಲಿ ವಿಜಯನಗರದ ರಾಜಧಾನಿಯಾದ ಹಂಪಿಯಲ್ಲಿ ಪ್ರಥಮ ಬಾರಿ ವಿಜಯದಶಮಿ ಉತ್ಸವವನ್ನು ಆಚರಿಸುತ್ತಾರೆ. ಇಂತಹ ಅದ್ಭುತ ಸಮಾರಂಭಕ್ಕೆ ತನ್ನ ತಂದೆಯ ಜೊತೆ ಕೆಂಪೇಗೌಡರು ತೆರಳಿದ್ದರು. ಆಗ ಅವರ ವಯಸ್ಸು ಕೇವಲ 5. ತನ್ನ ಪುಟ್ಟ ಕಣ್ಣುಗಳಿಂದ ವಿಜಯನಗರ ವೈಭವವನ್ನು ಅಚ್ಚರಿಯಿಂದ ನೋಡುತ್ತಿದ್ದ ಬಾಲಕನ ಮೇಲೆ ಅಲ್ಲಿಯ ನಗರ ವ್ಯವಸ್ಥೆಯು ತುಂಬಾನೇ ಪ್ರಭಾವವನ್ನು ಬೀರಿತು. ಬಾಲ್ಯದಲ್ಲಿ ಚುರುಕಾಗಿದ್ದ ಬಾಲಕ ತನ್ನ ವಿದ್ಯಾಭ್ಯಾಸವನ್ನು ಅರಮನೆಯ ಪುರೋಹಿತರು ಹಾಗೂ ಹಿತಚಿಂತಕರಾದ ಮಾಧವ ಭಟ್ಟರಿಂದ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿಯೇ ಮುಗಿಸುತ್ತಾರೆ. ಚಿಕ್ಕಂದಿರಿಂದಲೇ ಮಹಾಭಾರತ, ರಾಮಾಯಣ ಕೇಳುತ್ತಿದ್ದ ಬಾಲಕನಿಗೆ ಸಹಜವಾಗಿ ಓದಿನಲ್ಲಿ ಆಸಕ್ತಿ ಇರುತ್ತದೆ. ಜೊತೆಗೆ ರಾಜನಿಗೆ ಬೇಕಾದ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ವಿದ್ಯೆ ಮುಂತಾದ ವಿದ್ಯೆಗಳನ್ನು ಕರಗತ ಮಾಡುತ್ತಾರೆ. ಹೀಗೆ ಅರಮನೆಯ ಗುರುಕುಲದಲ್ಲಿನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಯುವಕ ಕೆಂಪರಾಯ ತನ್ನ ಗುರುಗಳ ಆದೇಶದಂತೆ ರಾಜ್ಯವನ್ನು ಸುತ್ತಾಡಿ ಲೋಕಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಅನಂತರ ಅವರು ಕೆಂಪೇಗೌಡ ಎಂಬ ಹೆಸರಿನಿಂದ ಕರೆಯಲ್ಪಟ್ಟರು. ಹೀಗಿರುವಾಗ ಒಂದಿನ ಕೆಂಪೇಗೌಡರು ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡು ಮಲ್ಲ ಯುದ್ಧದಲ್ಲಿ ಎದುರಾಳಿ ತಿರುಮಲರಾಯನನ್ನು ಸೋಲಿಸಿ ಶ್ರೀಕೃಷ್ಣರಾಯರಿಂದ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಅಲ್ಲಿಂದ ಕೆಂಪೇಗೌಡರ ಭುಜಬಲದ ಬಗ್ಗೆ ನಂಬಿಕೆಯು ಹುಟ್ಟಿ ತಂದೆಯವರು ವಿಜಯನಗರದ ಯುದ್ಧಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. 1528ರಲ್ಲಿ ಸೋದರ ಮಾವನ ಮಗಳಾದ ಚಿನ್ನಾಂಬೆಯೊಂದಿಗೆ ಕೆಂಪೇಗೌಡರ ವಿವಾಹವಾಗುತ್ತದೆ. ಅದೇ ಶುಭ ಗಳಿಗೆಯಲ್ಲಿ ಯುವರಾಜ ಪಟ್ಟಾಭಿಷೇಕವೂ ನಡೆಯುತ್ತದೆ. ಈ ಶುಭ ಸಮಾರಂಭಕ್ಕೆ ಶ್ರೀಕೃಷ್ಣ ದೇವರಾಯರ ಪ್ರತಿನಿಧಿಗಳಾದ ಶಿರಾ, ಚಿನ್ನಪಟ್ಟಣ, ಸೋಲೂರು, ಕೆಳದಿಯ ಪಾಳೆಗಾರರು ಆಗಮಿಸಿ ಶುಭವನ್ನು ಕೋರುತ್ತಾರೆ. ನಂತರದ ದಿನಗಳಲ್ಲಿ ಕೆಂಪೇಗೌಡರು ತಂದೆಯ ಆಡಳಿತದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ರಾಜನೀತಿಯ ಸಕಲ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿದ್ದರು. 1529ರಲ್ಲಿ ವಿಜಯನಗರ ಸಾಮ್ರಾಟ ಶ್ರೀಕೃಷ್ಣ ದೇವರಾಯರ ನಿಧನದ ನಂತರ ಹಲವು ರಾಜ್ಯಗಳು ಸ್ವತಂತ್ರಗೊಂಡಿದ್ದರಾದರೂ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯ ತಮ್ಮ ಹಾಗೂ ತಮ್ಮ ಕುಟುಂಬದ ಮೇಲಿಟ್ಟ ತಲತಲಾಂತರದ ನಂಬಿಕೆಯನ್ನು ಉಳಿಸಿಕೊಂಡು ಸಾಮ್ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದರು. 1530ರಲ್ಲಿ ಕೆಂಪೇಗೌಡರ ಜ್ಯೇಷ್ಠ ಪುತ್ರರಾಗಿ ಗಿಡ್ಡೇಗೌಡರು ಜನಿಸುತ್ತಾರೆ. ಮುಪ್ಪಿನಲ್ಲಿದ್ದ ದೊಡ್ಡನಂಜೇಗೌಡರು ತನ್ನ ಮಗ ಕೆಂಪೇಗೌಡನಿಗೆ ರಾಜ್ಯ ಆಳುವ ಎಲ್ಲ ಅರ್ಹತೆ ಇದೆ ಎಂದು ಮನಗಂಡು 1531ರಲ್ಲಿ ನಾಡಪ್ರಭುಗಳ ಅಧಿಕಾರವನ್ನು ವಹಿಸಿಕೊಡುತ್ತಾರೆ. ಗೌಡರು ಅಧಿಕಾರ ವಹಿಸಿಕೊಂಡ ಕಾಲದಲ್ಲಿ ಯಲಹಂಕ ನಾಡಿನಲ್ಲಿ ಗಂಭೀರ ಪರಿಸ್ಥಿತಿ ಇತ್ತು. ಅಕ್ಕಪಕ್ಕದ ಪಾಳೆಯಗಾರರು ಅಸೂಯೆಯಿಂದ ಕುದಿಯುತ್ತಿದ್ದರು. ಅತ್ತ ವಿಜಯನಗರ ಗಡಿಯಲ್ಲಿ ಬಹುಮನಿ ಸುಲ್ತಾನರ ಉಪಟಳವಿತ್ತು. ವಿಜಯನಗರದ ಅಖಂಡತೆಯನ್ನು ಕಾಪಾಡಲು
ಸದಾ ಸಿದ್ಧವಾಗಿದ್ದ ಕೆಂಪೇಗೌಡರು ತಮ್ಮ ಸಹೋದರರಾದ ಸೋಮೇಗೌಡ ಮತ್ತು ಬಸವೇಗೌಡರ ಜೊತೆ ಸೇರಿ ಹಲವು ಯುದ್ಧಗಳನ್ನು ಜಯಿಸುತ್ತಾರೆ. ಬಾಲ್ಯದಲ್ಲಿಯೇ ಶ್ರೀಕೃಷ್ಣ ದೇವರಾಯರ ಆಡಳಿತಾವಧಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಕಣ್ಣಾರೆ ಕಂಡು ಆಕರ್ಷಣೆಗೊಂಡಿದ್ದ ಕೆಂಪೇಗೌಡರು ಅದೇ ವೈಭವವನ್ನು ತನ್ನ ರಾಜ್ಯದಲ್ಲಿ ಮರುಸ್ಥಾಪನೆಗೊಳಿಸಬೇಕೆಂದು ಹಲವು ಬಾರಿ ಹಂಪಿಗೆ ಭೇಟಿ ಕೊಟ್ಟು ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಮನದಟ್ಟು ಮಾಡಿಕೊಂಡು ಬರುತ್ತಾರೆ. ನಂತರ ನಗರ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ಹುಡುಕುತ್ತಾ ಅಮಾತ್ಯ ವೀರಣ್ಣ ಮತ್ತು ಹಲವು ಸೈನಿಕರೊಂದಿಗೆ ಹೋಗುತ್ತಿದ್ದ ಕೆಂಪೇಗೌಡರಿಗೆ ಸಣ್ಣ ಪುಟ್ಟ ತೊರೆಗಳಿಂದ ಕೂಡಿದ್ದ ಹಸಿರಿನಿಂದ ಕಂಗೊಳಿಸುವ ಕಾಡೊಂದು ಎದುರಾಗುತ್ತದೆ. ಕಾಡಿನ ನಡುವೆ ಸಂಚರಿಸುತ್ತಿದ್ದಾಗ ವಿಸ್ಮಯಕಾರಿ ಘಟನೆಯೊಂದು ನಡೆಯುತ್ತದೆ.